ನಾವು ಬಂದಿದ್ದು ನಮ್ಮ ತೋಟಕ್ಕೆ. ನಾವಿಲ್ಲಿ ಒಂದು ಸ್ಪೆಷಲ್ ಫ್ರೂಟ್ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದೀವಿ. ಫ್ರೂಟ್ ಹಾಗೆ ಹೇಳ್ಬೋದು. ಇವತ್ತು ಒಳ್ಳೆ ಸ್ಪೆಷಲ್ ಉಂಟು. ಮತ್ತೆ ನೋಡಿ, ಇದೊಂದು ಏಣಿ ನೋಡಿ, ಇದು ಲ್ಯಾಡರ್ ಅಂತ ಇಂಗ್ಲೀಷಲ್ಲಿ ನೋಡಿ. ಇದು ಸ್ವಲ್ಪ ಮೇಲೆ ಹತ್ತಲಿಕ್ಕೆ ಉಂಟು, ಅದಕ್ಕೆ ಇದು ಬೇಕಾಗ್ತದೆ. ಮತ್ತೆ ಹಿಂದಿನ ಕಾಲದಲ್ಲೆಲ್ಲ ಬಿದ್ರು ಇದು ಮಾಡ್ತಾ ಇದ್ರು, ಅದ್ರಲ್ಲಿ ಸಹ ಈ ಥರ ಕೋಲ್ ಹಾಕಿ. ಇದು ಅಲ್ಯೂಮಿನಿಯಮ್. ಮತ್ತೆ ಇಲ್ಲಿ ತೋಟದಲ್ಲಿ ಇದರನ್ನೆಲ್ಲ ಹೀಗೆ ತಕೊಂಡು ಹೋಗುವಾಗ ಸ್ವಲ್ಪ ಜಾಗ್ರತೆ ಇರಬೇಕು. ಮೇಲೆ ಕರೆಂಟ್ ಇದು ವೈರೆಲ್ಲ ಇದ್ದರೆ ಡೇಂಜರ್ ಸ್ವಲ್ಪ. ತಾಗಿದೆ ಅಲ್ಯೂಮಿನಿಯಮ್ ಅಲ್ಲ. ನನ್ನ ತಮ್ಮ ನೋಡಿ ಫ್ರೆಂಡ್ಸ್. ಮತ್ತೆ ಇದು ಸ್ವಲ್ಪ ಸಹ ವೆಯ್ಟ್ ಇಲ್ಲ ನೋಡಿ. ನಾನು ನೆಗಿ ತೋರಿಸ್ತೇನೆ ನೋಡಿ. ಇವನಿಗೆ ನೆಗಿಲಿಕ್ಕೆ ಆಗ್ತದೆ ನನ್ನ ತಮ್ಮನಿಗೆ ನೋಡಿ. ನೋಡಿ ಬಿಡು ನೋಡಿ, ಈ ಥರ ನೋಡ್ಬೋದು ನೋಡಿ. ಸ್ವಲ್ಪ ಬ್ಯಾಲೆನ್ಸ್ ಇದ್ರೆ ಆಯ್ತು. ಮತ್ತೆ ಅದು ಮುಂದೆದು ಭಾಗ ಒಳ್ಳೆ ಡೇಂಜರ್ ಸ್ವಲ್ಪ. ಮತ್ತೆ ಹಿಂದೆದು ಭಾಗ ಅದು ಮೇಲೆ ಹಾಕ್ಲಿಕ್ಕೆ, ಅದು ಕೆಳಗೆ ಹೀಗೆ ಮಣ್ಣಿನಲ್ಲಿ ಹೀಗೆ ಕುತ್ತಿ ಸ್ಟ್ರೈಟ್ ಮಾಡಲಿಕ್ಕೆ. ಮತ್ತೆ ಅದು ತುಂಬ ಡೇಂಜರ್. ಹೀಗೆ ಮುಂದೆ ತಕೊಂಡು ಹೋಗುವ, ಮುಂದೆ ಯಾರು ಇರಲಿಕ್ಕೆ ಬಾರ್ದು. ಈಗ ನನ್ನೊಟ್ಟಿಗೆ ದೊಡ್ಡವರು ಇದ್ದಾರೆ ತಕೊಂಡು ಹೋಗುವಾಗ, ನನ್ನ ತಮ್ಮ ನನ್ನ ಹಿಂದೆ ಕಲಿಸೋದು. ಮತ್ತೆ ಅಪ್ಪನಿಗುವಾಗ ಅದು ನಮ್ಮ ಮುಂದೆ ಹೋಗ್ತೇನೆ. ಅಪ್ಪನಿಗೆ ಅಭ್ಯಾಸ ಉಂಟಲ್ಲ, ಅಡಿ ಈ ಥರ ತಕೊಂಡು ಹೋಗೋದು ನೋಡಿ. ಅದಕ್ಕೆ ಅಭ್ಯಾಸ ಇಲ್ಲ. ಬನ್ನಿ ನಾವು ಮುಂದೆ ಹೋಗುವ ಫ್ರೆಂಡ್ಸ್. ಇಲ್ಲಿ ಜಮೀನಲ್ಲಿ ಉಂಟು ನೋಡಿ, ಇದು ಮರ. ಅದೇ ಸ್ಪೆಷಲ್ ಫ್ರೂಟ್ ನಾನು ಹೇಳಿದ್ದು. ಬನ್ನಿ ಇಲ್ಲಿ ಕೊಯ್ಯುವ. ಈಗ ಹತ್ತಿ ತೆಗಿಬೇಕು. ಫಸ್ಟಿಗೆ ಮೇಲಿಂದ ಸ್ಟಾರ್ಟ್ ಮಾಡುವ. ಹತ್ತುತ್ತೆಯಾ? ಅಲ್ಲಿ ಮೇಲೆ ಹೋಯ್ಕೊಂಡು ಹೋಗು ಫ್ರೆಂಡ್ಸ್. ಅಲ್ಲೆಲ್ಲ ಉಂಟು ನೋಡಿ, ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಇಷ್ಟೊತ್ತಲ್ಲಿ. ಬನ್ನಿ ಇಲ್ಲಿಂದ ಎಲ್ಲ ಈಗ ಸ್ಟಾರ್ಟ್ ಮಾಡಿ. ಇದೊಂದು ಸಿಕ್ಕಿತ್ತು ಕೆಳಗೆ ಹಾಕೋ, ಅಲ್ಲಿ ಹಿಡ್ಕೊಂಡು ಈಗ ಬೀಳಿಗಿದ್ದೆ ಫ್ರೆಂಡ್ಸ್. ಮತ್ತುಂಟಲ್ಲ ಇದು ಸಿಕ್ಕಿತ್ತಲ್ಲ ಕೈಗೆ, ಇದು ಕೆಳಗೆ ಬಿಸಾಕ್ಲಿಕ್ಕೆ ಬಾರ್ದು. ಯಾಕಂದ್ರೆ ಅಲ್ಲಿ ಮೊದಲೇ ಕೆಳಗೆ ತುಂಬ ಬಿತ್ಕೊಂಡು ಉಂಟು ನೋಡಿ. ಅದೆಲ್ಲ ಹಾಳಾಗಿದೆ, ಅದನ್ನು ತಿನ್ಲಿಕ್ಕೆ ಬಾರ್ದು ನಾವು. ಈಗ ಇದು ತಪ್ಪಿ ಕೆಳಗೆ ಬಿತ್ತು, ನಾವು ಅದನ್ನು ಹುಡುಕಿ ಯಾವುದೋ ಬೇರೆ ತಗೊಂಡ್ರೆ ಅದು ಹೆಲ್ತಿಗೆ ಒಳ್ಳೇದಲ್ಲ ಅಲ್ಲ. ಬನ್ನಿ ನಾವು ತೊಟ್ಟೆ ಎಲ್ಲ ಇಲ್ಲಿ ತುಂಬ ಇಷ್ಟು ತಕೊಂಡು ಹೋಗೋದು. ಮೇಲೆ ತುಂಬ ಉಂಟು, ಅಲ್ಲಿ ಹೋಗ್ಲಿಕ್ಕೆ ಕಷ್ಟ ಉಂಟು. ಹೋಗ್ಬೋದು ಕಷ್ಟ ಉಂಟು. ಇಲ್ಲಿ ಇಟ್ಟು ಹೋಗ್ಬೇಕು. ಇದ್ರಲ್ಲಿ ತುಂಬ ಇಷ್ಟ ತೊಟ್ಟೆ ಪಾನ್ ಆಗ್ತದ ಈಗ ಫ್ರೆಂಡ್ಸ್. ಇದು ನೋಡಿ, ಇಷ್ಟು ಜಮೂನ ಎಲ್ಲ ಸಿಕ್ಕಿತ್ತು ನೋಡಿ. ಹೇಳಿದ್ರೆ ನಾವು ಮನೆಯಲ್ಲಿ ಹೋಗಿ ಮೆಣಸಿದು ಹುಡಿ ಹಾಕಿ ತಿನ್ನೋದು. ಅಂದರೆ ಅಪ್ಪು ಏನೆಲ್ಲ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿ ತಿನ್ನೋದು. ಮತ್ತು ಈಗ ಮರದಿಂದ ಕೊಯ್ದ ತಕ್ಷಣ ತಿಂತೀವಲ್ಲ, ಫ್ರೆಶ್ ಸೂಪರ್ ಆಗ್ತದೆ ನೋಡಿ. ನೋಡಿ ನೋಡಿ, ಇದು ಬಿತ್ತದ್ರದ್ದು ನಾವು ನೆಟ್ಟರೆ ಆಗ್ಬೋದು. ಅಲ್ಲಿ ಇರ್ತಾರೆ ಸೂಪರ್ ಉಂಟು. ಬಿದ್ದಿತ್ತು. ಫ್ರೆಂಡ್ಸ್, ನಾವೀಗ ತೋಟದಲ್ಲಿ ಈಗ ನಡ್ಕೊಂಡು ಬರುವಾಗ, ಜಾಮೂನೆಲ್ಲ ಕೊಯ್ದು ಬರುವಾಗ ಒಂದು ರೆಸಿಪಿ ತಲೆಗೆ ಬಂತು. ಅದು ಯಾವುದಂದರೆ ಈ ಒಳ್ಳೆ ಮೆಣಸಿಂದ ಆ ರೆಸಿಪಿನ ಹೆಸರು ಹೇಳೋದಿಲ್ಲ ಈಗ. ಈ ಒಳ್ಳೆ ಮೆಣಸಿನ ಒಂದು ಕಾಂಬಿನೇಷನ್, ಅದು ಸೂಪರ್ ಆಗ್ತದೆ. ಇಲ್ಲಿ ನೋಡಿ ಉಂಟು ನೋಡಿ, ಇಲ್ಲೆಲ್ಲ ಉಂಟು. ಅದನ್ನು ಕೊಯ್ದು ತಗೊಂಡು ಹೋಗುವ ನೋಡಿ. ಆದರೆ ಒಂದು ಇದುಂಟು ನೋಡಿ. ಫಸ್ಟಿಗೆ ಇದನ್ನು ಕೊಯ್ದುಕೊಳ್ಳುವ. ಬನ್ನಿ, ನಿಮ್ಮತ್ರ ಸ್ವಲ್ಪ ಇರೋದು ಚಿಕ್ಕದು. ಬನ್ನಿ ನಾವು ಆ ಮರದಲ್ಲಿ ನೋಡುವ. ಮತ್ತೊಂದು ಉಂಟಲ್ಲ, ಇಲ್ಲಿ ಉಂಟು ನೋಡಿ. ಮತ್ತೊಂದು ಈಗ ಲೆಕ್ಕಕ್ಕೆ ಇಷ್ಟು ಬೇಡ, ಅದೊಂದು ಎಕ್ಸ್ಟ್ರಾ ಇರಲಿ ಬೇಕಾದರೆ. ಫ್ರೆಂಡ್ಸ್, ನಾವು ನಮ್ಮ ಭಾಷೆಯಲ್ಲಿ ಇದನ್ನು ಗೆಣಮೆಣಸು ಅಂತ ಹೇಳೋದು. ಕನ್ನಡದಲ್ಲಿ ಅಂದರೆ ಇಲ್ಲಿ ಹೇಳೋದು ಒಳ್ಳೆ ಮೆಣಸು ಅಂತ. ಮಾತ್ರ ಟ್ವಿಸ್ಟ್ ಅಂತಂದರೆ ಇವತ್ತು ನಾನು ಇದರದ್ದು ರೆಸಿಪಿ ಉಂಟಲ್ಲ, ಈ ವಿಡಿಯೋದಲ್ಲಿ ತೋರಿಸೋದಿಲ್ಲ. ಈ ರೆಸಿಪಿ ನಾನು ನೆಕ್ಸ್ಟ್ ಈ ವಿಡಿಯೋದ ಕಂಟಿನ್ಯೂಷನ್ನಲ್ಲೇ ತೋರಿಸೋದು. ಅದು ಪಾರ್ಟ್ 2. ಅದು ನನ್ನೊಂದಾಜಿ
ಸಾಟರ್ಡೆ ಅಥವಾ ಸಂಡೇ ಒಳಗಡೆ ನಾವು ಬಿಡ್ತೀವಿ ಆ ವಿಡಿಯೋವನ್ನು. ಖಂಡಿತ ಮಿಸ್ ಮಾಡೋದ ನೋಡಿ. ಈ ವಿಡಿಯೋನ ಇಲ್ಲಿಗೆ ಫಿನಿಶ್ ಮಾಡ್ತಾ ಇದ್ದೇನೆ. ಬೈ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾರ್ಟ್ 2 ಖಂಡಿತ ಮಿಸ್ ಮಾಡಬೇಡಿ. ನೋಡಿ ಇಲ್ಲಿ ನೋಡಿ ಇಷ್ಟು ಸಿಕ್ಕಿದ್ದು ನೋಡಿ.